ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಶ್ರವಣ ಮಾಸದ ನಿಮಿತ್ಯ ದೇವಸ್ಥಾನದಲ್ಲಿ ಪ್ರತಿನಿತ್ಯ ನಮಃ ಶಿವ ಎನ್ನುವಂಥ ಷಡಾಕ್ಷರಿ ಮಂತ್ರವನ್ನ ಜಪವನ್ನ ಪಠಣವನ್ನ ಮಾಡಲಾಗ್ತಾ ಇದೆ. ಶರಣ ಸಂತರು ಹೇಳಿರುವ ಹಾಗೆ, ಸರ್ವಜ್ಞ ಕವಿ ಹೇಳಿರುವ ಹಾಗೆ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಒಂದು ವಚನವನ್ನು ಹೇಳ್ತಾ ಇದ್ದೀನಿ. ಎತ್ತಯ್ಯ ಅರ್ಜುನ ಮುತ್ತಯ್ಯ ದೇವೇಂದ್ರ ಮಾತುಲ ಶ್ರೀಹರಿ ಇರಲು ಅಭಿಮಾನ ಸತ್ತನೇಕೆ ಸರ್ವಜ್ಞ ಅಂತೇಳಿ. ಮಹಾಭಾರತದ ಕಾಲದಲ್ಲಿ ಅಭಿಮನ್ಯು, ಅರ್ಜುನನ ಪುತ್ರನಾಗಿರ್ತಕ್ಕಂಥ ಅಭಿಮನ್ಯು ಹೇಗೆ ಹೇಳ್ತಾರೆ ಅಂದರೆ, ಸಾಕ್ಷಾತ್ ಮೂರು ಲೋಕದ ಗಂಡನಾಗಿರ್ತಕ್ಕಂಥ ಅರ್ಜುನ ಇರಲಿಕ್ಕಾಗಿ, ಹಾಗೆ ಶ್ರೀ ಮುತ್ತಯ್ಯ ದೇವೇಂದ್ರ ಇರಲಿಕ್ಕಾಗಲೂ ಸಹ ಅಷ್ಟೇ ಅಲ್ಲ, ಮತ್ತೆ ಮಾತುలను ಶ್ರೀಹರಿ ಇರಲು, ಶ್ರೀಹರಿ ಸಾಕ್ಷಾತ್ ಭಗವಂತನ ಅವತಾರವನ್ನು ಧರಿಸ್ಕೊಂಡು ಬರ್ತಿರಂತ ಶ್ರೀಕೃಷ್ಣ ಪರಮಾತ್ಮ ಇರ್ಲಿಕ್ಕಾಗಲೂ ಸಹ ಅಭಿಮಾನ್ಯು ಸತ್ತನೇಕೆ ಸರ್ವಜ್ಞ. ಬಹಳ ಸುಂದರವಾಗಿ ಹೇಳಿದರೆ, ಭಗವಂತ ಇರ್ಲಿಕ್ಕಾಗಲೂ ಸಹ ಅಭಿಮಾನ್ಯುವಿನ ರಕ್ಷಣೆ ಮಾಡ್ಲಿಕ್ಕಾಗಿಲ್ಲ. ಎಲ್ಲರೂ ತಿಳಿದಿರ್ತಕ್ಕಂಥ ಪರಮಾತ್ಮ ಚಕ್ರವ್ಯೂಹದಲ್ಲಿ ಮರಣ ಹೊಂದುತ್ತಾನೆ ಅಂತೇಳಿ ಗೊತ್ತಿದ್ದು ಸಹ ರಕ್ಷಣೆ ಮಾಡ್ಲಿಕ್ಕಾಗಿಲ್ಲ. ಅದಕ್ಕಾಗಿ ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಶರೀರವನ್ನು ತಗೊಂಡು ಬಂದಿರತಕ್ಕಂಥ ಜೀವಿ, ಮನುಷ್ಯನೇ ಆಗಲಿ, ಪ್ರಾಣಿ ಆಗಲಿ, ಪಶು ಪಕ್ಷಿನೇ ಆಗಲಿ, ಮರಣ ಹೊಂದಲೇಬೇಕು. ಶರೀರ ತಗೊಂಡು ಜನ್ಮವಾಗಿರ್ತಕ್ಕಂಥ ಪ್ರತಿಯೊಬ್ಬರು ಶರೀರವನ್ನು ಬಿಟ್ಟು ಹೋಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಎಲ್ಲರೂ ಸಹ ಭಗವಂತ ನಾಮಸ್ಮರಣೆ ಮಾಡ್ತು ಓಂ ನಮಃ ಶಿವ, ಓಂ ನಮಃ ಶಿವ ಅಂತೇಳಿ ಭಗವಂತನ ಧ್ಯಾನವನ್ನು ಮಾಡಿರಿ, ಜಪವನ್ನು ಮಾಡಿರಿ. ಓಂ ನಮಃ ಶಿವ.